ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಭಾಗದಲ್ಲಿ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಬೆಳ್ತಂಗಡಿ, ಧರ್ಮಸ್ಥಳ, ಉಜಿರೆ, ಸುಬ್ರಹ್ಮಣ್ಯ, ಸುಳ್ಯ ಈ ಭಾಗಗಳಲ್ಲಿ ಮಳೆಯ ಆರ್ಭಟ ಜೋರಿದೆ. ನೇತ್ರಾವತಿ, ಮೃತ್ಯುಂಜಯ ನದಿಯಲ್ಲಿ ನೀರಿನ ಒಳಹರಿವು ಕೂಡ ಹೆಚ್ಚಳ ಆಗಿದೆ. ಗುಡ್ಡ ಕುಸಿತದಿಂದ ಮುಂಡಾಜೆ, ಧರ್ಮಸ್ಥಳ ನಡುವಿನ ರಸ್ತೆ ಸಂಪರ್ಕ ಕೂಡ ಬಂದಾಗಿದೆ. ಅಲ್ಲೂ ಕೂಡ ಗುಡ್ಡ ಕುಸಿತ ಸಂಭವಿಸಿರೋದು. ರಸ್ತೆಗಳೆಲ್ಲ ಸಂಪೂರ್ಣ ಮಳೆ ನೀರಿಂದ ಆವೃತ ಆಗಿರೋದು ನೋಡ್ತಾ ಇದೀವಿ. ಮತ್ತೆ ಹಲವು ಕಡೆಗಳಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗಿದೆ. ಮುಂಡಾಜೆ ಧರ್ಮಸ್ಥಳ ರಸ್ತೆ ಇದು ಸಂಪರ್ಕ ಕಲ್ಪಿಸುವಂತ ರಸ್ತೆ. ಸೊ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಪಕ್ಕನೆ ಗುಡ್ಡ ಕುಸಿತ ಆಗಿರೋದ್ರಿಂದ ಇನ್ನೂ ಆಗ್ತಾನೆ ಇದೆ. ಅಲ್ಲಿ ಯಾವ ಕ್ಷಣದಲ್ಲಿ ಮತ್ತೆ ಏನು ಕುಸಿಯುತ್ತೋ ಅನ್ನುವಂಥ ಆತಂಕ. ಹೀಗಾಗಿ ಅಲ್ಲಿ ಈಗ ವಾಹನಗಳ ಸಂಚಾರ ಅಪಾಯ ತಂದೊಡ್ಡುತ್ತೆ. ಸೊ ಸಂಚಾರ ಬಂದಾಗಿದೆ ಸದ್ಯಕ್ಕೆ ಸ್ಥಳದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಹೆಚ್ಚಿನ ಮಳೆಯ ಆರ್ಭಟದಿಂದಾಗಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಸಂಪೂರ್ಣ ತೋಟ ಜಲಾವೃತ ಆಗಿರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಗುಡ್ಡ ಕುಸಿತದಿಂದ ಅಲ್ಲಿ ರಸ್ತೆ ಸಂಪರ್ಕ ಬಂದ್ ಆಗಿರೋದು ಒಂದು ಕಡೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಭಾಗಗಳಲ್ಲಿ ಮಳೆಯಿಂದ ಆಗಿರೋ ಅವಾಂತರ ಇದೆ.